ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಮಿಥುನ ರಾಶಿಯವರಿಗೆ ಯಾರ ಜೊತೆಗೆ ಬೇಕಾದ್ರೂ ಆಗಿರಲಿ ಜಗಳ ಮನಸ್ತಾಪಗಳಿಗೆ ಕಾರಣ ಹಾಗೂ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ಆಯ್ತಲ್ವಾ? ಜಗಳ ಮನಸ್ತಾಪಗಳು ಯಾರ ಜೊತೆಗೆ ಬೇಕಾದ್ರೂ ಆಗ್ಬೋದಲ್ವಾ? ಬಾಳ ಸಂಗಾತಿ ಜೊತೆಗೆ ಆಗ್ಬೋದು, ಗಂಡ ಅಥವಾ ಹೆಂಡತಿ, ಸ್ನೇಹಿತರ ಜೊತೆಗೆ ಆಗಬಹುದು, ಅಥವಾ ನೀವು ಕೆಲಸ ಮಾಡುವಂತಹ ಕಡೆ ನಿಮ್ಮ ಸಹೋದ್ಯೋಗಿಗಳು, ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು, ನಿಮಗಿನ್ನ ಮೇಗಡೆ ಕೆಲಸ ಮಾಡೋ ಜೊತೆಗೆ, ನೀವು ಅಂಗಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕಸ್ಟಮರ್ಸ್ಗಳ ಜೊತೆಗೆ ಜಗಳ ಮನಸ್ತಾಪಗಳಾಗಬಹುದು, ನಿಮ್ಮ ಸ್ನೇಹಿತರ ಜೊತೆಗೆ ಆಗ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಜಗಳ ಮನಸ್ತಾಪಗಳಾಗಬಹುದು, ಮನೆಯಲ್ಲಿ ಅತ್ತೆ ಮಾವನ ಜೊತೆಗೆ ಸೊಸೆಗೆ ಜಗಳ ಮನಸ್ತಾಪಗಳು, ಅತ್ತೆ ಮಾವನ ಜೊತೆಗೆ ಅಳಿಯನಿಗೆ ಜಗಳ ಮನಸ್ತಾಪಗಳು, ಅಣ್ಣ ತಮ್ಮಂದಿರ ನಡುವೆ ಜಗಳ ಮನಸ್ತಾಪಗಳು, ಅಕ್ಕ ತಂಗಿಯರ ನಡುವೆ ಜಗಳ ಮನಸ್ತಾಪಗಳು. ಈ ಜಗಳ ಮನಸ್ತಾಪಗಳಿಗೆ ರೂಟ್ ಕಾಸ್, ಕಾರಣ ಏನು ಅಂತ ಕೇಳಲಿಕ್ಕೆ ಹೋದರೆ ಅದಕ್ಕೆ ಒಂದಿಷ್ಟು 4-5 ಮಿನಿಮಮ್ ರೂಟ್ ಕಾಸ್ಗಳಿರುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಮ ಜಾತಕ, ವೈಯಕ್ತಿಕ ಜಾತಕವೇ ನಿಮಗೆ ಕೆಲವಿಷ್ಟು ಸಲ ಹೆಚ್ಚಿನ ಬಾರಿ ನಿಮಗೆ ಜಾಸ್ತಿ ಜಗಳ ಮನಸ್ತಾಪಗಳಾಗೋ ರೀತಿಯಲ್ಲಿ ಮಾಡಿಬಿಡುತ್ತೆ. ಗೋಚಾರ ರೀತಿಯ ಸ್ವಲ್ಪ ಶನಿ ಪೀಡೆಗಳು ಜಾಸ್ತಿ ಇದ್ದಾಗ, ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲೇ ಏನಾದರೂ ಚೆನ್ನಾಗಿಲ್ಲ, ಸಪ್ತಮದಲ್ಲಿ ಪಾಪಗ್ರಹಗಳಿದೆ, ಷಷ್ಠಾಧಿಪತಿ ಸಪ್ತಮದಲ್ಲಿದ್ದಾನೆ, ಷಷ್ಠಾಧಿಪತಿ ಚತುರ್ಥದಲ್ಲಿದ್ದಾನೆ, ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಷಷ್ಠಾಧಿಪತಿ ಚತುರ್ಥದಲ್ಲಿರ್ತಾನೆ, ಅದರಿಂದ ಏನಾಗ್ಬಿಡುತ್ತೆ, ಅತ್ತೆ ಮಾವಂದಿರ ಜೊತೆಗೆ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ಸೊ ಅದೇ ಥರ ಎಲ್ಲಿದ್ದಾನೆ ಷಷ್ಠ್ಯಾಧಿಪತಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹತ್ತಿರ ಮೇಲೆ ಷಷ್ಠ್ಯಾಧಿಪತಿ ಇದ್ದರೆ ನೀವೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ಸೊ ವೈಯಕ್ತಿಕ ಜಾತಕ, ಆಮೇಲೆ ನಿಮ್ಮ ಗುಣ ಸ್ವಭಾವಗಳು, ವೈಯಕ್ತಿಕ ಜಾತಕದಿಂದಾಗಿ ನಿಮ್ಮ ಗುಣ ಸ್ವಭಾವಗಳು. ಅಂದರೆ ಈಗ ನೀವು ಮಿಥುನ ರಾಶಿಯವರು ಸ್ವಲ್ಪ ಹೆಚ್ಚು ಹಾಸ್ಯಾಸ್ಪದವಾಗಿ ಬಹಳ ಸಂತೋಷವಾಗಿದ್ದರೂ ಸಹ ನಿಮ್ಮ ರಾಶಿಯ ಮೇಲೆ ಏನಾದರೂ ಕುಜನ ಪೂರ್ಣ ದೃಷ್ಟಿ ಇದ್ದರೆ, 7ನೇ ಮನೆಯಲ್ಲಿ ನಿಮಗೆ ಕುಜ ಇದ್ದರೆ ಅವಾಗೇನಾಗ್ಬಿಡುತ್ತೆ, ನೀವೊಂದು ಸ್ವಲ್ಪ ಉಗ್ರ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ನಿಮಗೆ ಸಿಗುವಂಥವ್ರು, 7ನೇ ಮನೆಯಲ್ಲೇ ಕುಜ ಇದೆ ನಿಮಗೆ ಅಂದರೆ ನಿಮಗೆ ಸಿಗುವ ಸ್ನೇಹಿತರು, ಪಾರ್ಟ್ನರ್ಗಳು, ಇವರೆಲ್ಲರೂ ಸಹ ಉಗ್ರ ಸ್ಥಿತಿ, ಸ್ವಲ್ಪ ಸಿಟ್ಟು ಜಾಸ್ತಿ ಇರೋರೆ ನಿಮಗೆ ಜಾಸ್ತಿ ಸಿಗುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ವೈಯಕ್ತಿಕ ಜಾತಕ ಅನ್ನತಕ್ಕಂಥದ್ದು ನಿಮ್ಮ ಗುಣ ಸ್ವಭಾವಗಳನ್ನು ಸೂಚಿಸುತ್ತೆ, ನಿಮ್ಮ ಪರಿಸ್ಥಿತಿಗಳನ್ನು ಸೂಚಿಸುತ್ತೆ. ಆದ್ದರಿಂದ ನಿಮಗೆ ಯಾಕೆ ಜಗಳ ಮನಸ್ತಾಪಗಳು ಯಾರ ಜೊತೆಗೆ ಬೇಕಾದ್ರೂ ಆಗಿರಲಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಸೂಚಿಸುತ್ತೆ ವೈಯಕ್ತಿಕ ಜಾತಕ. ಎರಡನೇದು, ನೀವು ವಾಸ ಮಾಡುವ ಜಾಗದ ವಾಸ್ತು. ಹಲವಾರು ಬಾರಿ ಏನಾಗ್ಬಿಡತ್ತೆ, ನೀವು ಬಾಡಿಗೆ ಮನೇಲಿರಿ, ಸ್ವಂತ ಮನೇಲಿರಿ, ಬಾಡಿಗೆ ಅಂಗಡಿಲಿರಿ, ಸ್ವಂತ ಅಂಗಡಿಲಿರಿ, ಬಾಡಿಗೆ ಆಫೀಸ್ ಇರಲಿ, ಸ್ವಂತ ಆಫೀಸ್ ಇರಲಿ, ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನುಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು, ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡುತ್ತೆ. ಸೊ ಅಗ್ನಿಮೂಲೆ ಅನ್ನುವಂಥದ್ದು ಕಟ್ಟಾಗಿಲ್ಲ, ಬೆಳೆದು ಬಿಟ್ಟಿದೆ, ಅಗ್ನಿಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಬಿಟ್ಟಿದ್ದೀರಾ, ಅಥವಾ ಮನೆಯಲ್ಲಾದರೆ ಅಗ್ನಿಮೂಲೆಯಲ್ಲೇ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ, ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ, ಒಂದು ಎಕ್ಸ್ಟ್ರಾ ರೂಮ್ ಇದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ, ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ, ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರೆ, ಅದರಿಂದಗೂ ಸಹ ಸ್ವಲ್ಪ ಅವ್ರಿಗೆ ತಾಳ್ಮೆ ಕಡಿಮೆ ಆಗ್ಬಿಡುತ್ತೆ. ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಕೂಡ ಸ್ವಲ್ಪ ಆ ದಿಕ್ಕಿದೆಯಲ್ಲ, ಅಗ್ನಿಮೂಲೆಯ ದಿಕ್ಕು, ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ. ಆಯ್ತಲ್ವ? ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗತ್ತೆ. ಇನ್ನು ದೃಷ್ಟಿ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು. ಎಷ್ಟು ಚೆನ್ನಾಗಿ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸಪ್ಪ, ಏನು ಫ್ರೆಂಡ್ಶಿಪ್ಪು ಮಾರ ನಿಮ್ಮದು ಅಂತಾರೆ, ದೃಷ್ಟಿಯಾಗಿ ನೀವು ನಿಮ್ಮ ಫ್ರೆಂಡ್ ಹೊಡೆದಾಡಕತ್ಬಿಟ್ಟಿರ್ತೀರ. ಏನು ಜೋಡಿರಿ ನಿಮ್ಮದು, ಗಂಡ ಹೆಂಡ್ತಿ ಜೋಡಿ ನಂಬರ್ 1 ಅಂತಾರೆ, ಗಂಡ ಹೆಂಡ್ತಿ ಇಬ್ಬರು ಜಗಳ ಮನಕ್ಕೆ ಸ್ಟಾರ್ಟು. ಏನೋ ಆ ಮಾವ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು, ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು, ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು, ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು, ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ. ದೃಷ್ಟಿಯಾಗಿ ನೆಕ್ಸ್ಟ್ ಡೇನೇ ಜಗಳ ಸ್ಟಾರ್ಟ್, ಮನೆಯಲ್ಲಿ ನೆಮ್ಮದಿನೇ ಇರಲ್ಲ. ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದಾನೆ ಬಿಡಪ್ಪ, ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ, ಪಾರ್ಟ್ನರ್ಗೆ ನಿಮಗೆ ಜಗಳ. ಈ ದೃಷ್ಟಿ ದೋಷದಿಂದಾಗಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ, ಸಿಕ್ಕಾವಡೆ ದೃಷ್ಟಿ ಆಗಿದೆ ಅಂತ. ಅದರ ನಂತರ ಮಾಟಮಂತ್ರವೂ ಕಾರಣ. ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳಿದ್ರಲ್ಲ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಒಂದಿಷ್ಟು ಮಾಟಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ, ಎಲ್ಲೋ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ, ಮತ್ತೊಂದು ಕಡೆ ಎಲ್ಲೋ ಒಂದಿಷ್ಟು ಬೇರೆ ಏನೋ ಒಂದು ಲಿಂಬೆಹಣ್ಣು ಮಂತ್ರ ಸುಟ್ಟು ಹೋಗ್ತಾರೆ, ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ತಂದು ಬಿಸಾಕ್ಬಿಟ್ಟು ಹೋಗಿರ್ತಾರೆ, ಎಲ್ಲೋ ಬಟ್ಟೆ ತೆಗಿತಾ ಇರ್ತಾರೆ, ಒಳಗಡೆ ಏನೋ ಒಂದು ಇದೇನು ನಾನು ಇಟ್ಟಿಲ್ವಲ್ಲ ಯಾವತ್ತು, ಇದೇನಿದು ಅಂತ ಹುಡುಕ್ತಾ ಇರ್ತೀರ, ಏನೇನೋ ಸಿಗುತ್ತೆ ನಿಮಗೆ, ಜೇಬುಗಳಲ್ಲಿ ಏನೋ ಸಿಗುತ್ತೆ ನಿಮಗೆ, ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತು ಇದು, ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತು ಇದು, ನನ್ನ ಬ್ಯಾಗಲ್ಲಿ ಹೆಂಗೆ ಬಂತು ಇದು, ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು, ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ, ಇದೇನೋ ಯಂತ್ರ, ಇದೇನೋ ತಾಯ್ತ, ಇದೇನೋ ಅರ್ಶಿನ, ಇದೇನೋ ಕುಂಕುಮ, ಇದೇನೋ ಭಸ್ಮ,
ಅಲ್ವಾ? ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ, ಎಲ್ಲೋದ್ರೂ ಜಗಳ 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 ಮನಸ್ತಾಪಗಳು ಜಾಸ್ತಿ. ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಮನಸ್ತಾಪಗಳಾಗ್ತಾ ಇದೆ ಅಂತ. ಅದರ ನಂತರ ಬರ್ತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು. ನಿಮ್ಮ ಅಭ್ಯಾಸಗಳಿಂದಾಗಿ ಬಹಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ನೀವೇನು ಮಾಡ್ತೀರಾ? ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು, ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ. ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು, ಜಗಳ ಆಗುತ್ತೆ. ಆಮೇಲೆ ಹರಿತವಾದಂತಹ ಪದಾರ್ಥಗಳು, ಚಾಕು, ಬ್ಲೇಡು, ಕತ್ರಿ, ಸೂಜಿ, ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು. ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪೊಂದೇ ಅಲ್ಲ, ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತಗೊಬಾರ್ದು. ಈಗ ಮೊಸರು ನಾರ್ಮಲ್ ಆಗಿ ಚಪ್ಪೆ ಇದ್ದರೆ ಓಕೆ, ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು, ಅದರಿಂದ ಮಾಡಿದ ಪದಾರ್ಥಗಳು, ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರೋ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು. ಸಂಬಂಧಗಳು ಹಾಳಾಗ್ಬಿಡುತ್ತೆ. ಏನು ಮಾಡಬೇಕು? ಅಲ್ಲೇ ಕೆಳಗಡೆ ಇಡೀ ತಗೊಳ್ತಾರೆ ಅವರು. ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಅಭ್ಯಾಸಗಳು ಕೆಲವಿಷ್ಟು. ಆಮೇಲೆ ಹರಿತವಾದಂಥ ಈ ಗಾಜು ಅಂತ ಹೇಳ್ತೀನಿ ನಿಮಗೆ, ಗ್ಲಾಸ್, ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು, ಮುರಿದು ಹೋದ, ಇವಾಗ ಮನೇಲೆಲ್ಲೋ ಗ್ಲಾಸ್ ಬಿದ್ದು ಒಡೆದೋಗುತ್ತೆ, ಅಥವಾ ಎಲ್ಲೋ ಆಫೀಸಲ್ಲೆಲ್ಲೋ ಒಡೆದೋಗುತ್ತೆ, ಮತ್ತೆಲ್ಲ ಒಂದು ಕಡೆ ನಿಧಾನಕ್ಕೆಲ್ಲ ಒಂದೊಂದೇ ಪೀಸ್, ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಎತ್ಬಿಟ್ಟು ನಿಮ್ಮ ಫ್ರೆಂಡ್ ಕೈಲಿ ಕೊಡ್ತೀರಾ, ತೊಗೊಂಡೋಗಿ ಬಿಸಾಕು ಅಂತ. ಅವ್ರ ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು. ಹಾಗೂ ಇದೆಲ್ಲದನ್ನು ಸಹ, ಉಪ್ಪಿರಬಹುದು, ಹುಳಿ ಇರಬಹುದು, ಹರಿತವಾದ ವಸ್ತುಗಳಿರಬಹುದು, ಈ ಗಾಜು ಇತ್ಯಾದಿಗಳಿರಬಹುದು, ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರ್ದು. ಮಿಥುನ ರಾಶಿಯವರು ಮಂಗಳವಾರ ಹಾಗೂ ಗುರುವಾರ, ಈ 2 ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗ್ಬಿಟ್ರೆ ಇನ್ನೂ ಸ್ವಲ್ಪ, ಆ ವಾರಗಳಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಮಿಥುನ ರಾಶಿಯವರು. ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು. ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ. ವೈಯಕ್ತಿಕ ಜಾತಕ ನೋಡ್ಕೊಳ್ಬೇಕು. ಅಲ್ಲಿ ಏನಾದರೂ ಕುಜಪ್ರಭಾವ ಜಾಸ್ತಿಯಿಂದಾಗಿ, ಜಾತಕದಿಂದಾಗಿ ಜಗಳ ಮನಸ್ತಾಪಗಳಾಗ್ತಾ ಇದೆಯಾ, ಅಲ್ಲಿಯೂ ಸಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಸ್ತೋತ್ರ ಪರಿಹಾರಗಳನ್ನು ಹೇಳ್ತೇನೆ. ಏನಪ್ಪ? ಸುಬ್ರಹ್ಮಣ್ಯನ ಸ್ತೋತ್ರಗಳು ಜಾಸ್ತಿ ಪಡಿಸಿ, ಕುಜ ಅಷ್ಟೋತ್ರವನ್ನು ಜಾಸ್ತಿ ಪಡಿಸಿ, ಗುರು ಅಷ್ಟೋತ್ರವನ್ನು ಜಾಸ್ತಿ ಪಡಿಸಿ, ಆಯಿತಾ? ನೀವು ವಾರಕ್ಕೊಂದ್ಸಲ ಗುರುವಾರ ಮನೆ ಹತ್ತಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ದರೆ, ದತ್ತಾತ್ರೇಯನ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ ಹೋಗಿ ಬನ್ನಿ, ಅಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಗುರುವಾರಗಳಲ್ಲಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ನೀವು ಸಮರ್ಪಣೆ ಮಾಡಿ, ಅಥವಾ ಬ್ರಾಹ್ಮಣರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿ, ಅಥವಾ ಮಂಗಳವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡಿ. ಖಂಡಿತವಾಗಿ ನಿಮಗೆ ಸ್ವಲ್ಪ ಐಕ್ಯಮತ್ಯ ಚೆನ್ನಾಗಿ ಬರುತ್ತೆ. ನಾನು ಒಂದು ಶಬ್ದವನ್ನು ಬಳಸಿದೆ, ಐಕ್ಯಮತ್ಯ. ಈ ಐಕ್ಯಮತ್ಯ ಅನ್ನುವಂಥದ್ದೇನು? ಒಂದು ಸ್ನೇಹಿತರ ನಡುವೆ, ಬಂಧುಗಳ ನಡುವೆ, ದಂಪತಿಗಳ ನಡುವೆ ಬಾಂಧವ್ಯ ಬೆರೀಲಿಕ್ಕೆ ಐಕ್ಯಮತ್ಯ ಅಂದರೆ ಎರಡನೇ ಹಿಂಗೆ ಗಟ್ಟಿ ಮಾಡುವಂಥದ್ದು. ಇಬ್ಬರ ಮಧ್ಯೆ ಚೆನ್ನಾಗಿ ಐಕ್ಯಮತ್ಯ ಇದೆ ಅಂದರೆ ಇವ್ರು ಹೇಳಿದ್ದು ಅವರಲ್ಲ ಅನ್ನಲ್ಲ, ಅವ್ರು ಹೇಳಿದ್ದು ಇವರಲ್ಲ ಅನ್ನಲ್ಲ ಅಂತ. ಈ ಐಕ್ಯಮತ್ಯ ಅನ್ನುವಂಥದ್ದು ಜಾಸ್ತಿ ಬೆಳಿಬೇಕು ಅಂತಂದಾಗ ಈ ಅಭ್ಯಾಸಗಳನ್ನು ಬಿಟ್ಕೊಳ್ಬೇಕು. ಮಾಟಮಂತ್ರಗಳಿದ್ದರೆ ತಕ್ಕೊಳ್ಬೇಕು, ದೃಷ್ಟಿ ಇದ್ದರೆ ತಕ್ಕೊಳ್ಬೇಕು, ಜಾತಕದಲ್ಲಿರುವ ದೋಷಗಳನ್ನು ಸ್ತೋತ್ರ ಅಥವಾ ದಾನಾದಿಗಳಿಂದ ಪರಿಹಾರ ಮಾಡಿಕೊಳ್ಬೇಕು, ವಾಸ್ತು ದೋಷಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕು. ಇನ್ನೂ ಮುಖ್ಯವಾಗಿ ನಾನೊಂದು ವಿಶೇಷವಾದ ಈ ಐಕ್ಯಮತ್ಯ ಮಂತ್ರವನ್ನೇ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಆ ಮಂತ್ರವನ್ನು ಡೈಲಿ ನೀವು ಬೆಳಗ್ಗೆ ಒಂದು 9 ಅಥವಾ 18 ಬಾರಿ ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಐಕ್ಯಮತ್ಯ ತುಂಬ ಚೆನ್ನಾಗಿ, ಇಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಿರ್ತದೆ. ಬೇಕಾದ್ರೆ ಫ್ರೆಂಡ್ಸ್ ಇರಲಿ, ದಂಪತಿಗಳಿರಲಿ, ಬಿಸ್ನೆಸ್ ಪಾರ್ಟ್ನರ್ಸ್ ಇರಲಿ, ನೀವು ನಿಮ್ಮ ಬಾಸ್ ಅಥವಾ ನೀವು ನಿಮ್ಮ ಜೊತೆ ಕೆಲಸ ಮಾಡೋರು, ನಿಮ್ಮ ಕೆಳಗಡೆ ಕೆಲಸ ಮಾಡೋರು ಇರಲಿ, ಯಾರ ಜೊತೆ ಬೇಕಾದ್ರೆ ಇರಲಿ, ಅಜ್ಞಾತ ವ್ಯಕ್ತಿಯ ಜೊತೆಗೂ ಸಹ ನೀವು ಒಳ್ಳೆ ಐಕ್ಯಮತ್ಯದಿಂದ ಇರಬಹುದು. ಐಕ್ಯಮತ್ಯ ಮಂತ್ರದಿಂದಲೇ ನಿಮಗದು ಸಾಧ್ಯ. ಆ ಐಕ್ಯಮತ್ಯ ಮಂತ್ರವನ್ನು ನೀವು ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ವೇದ ಮಂತ್ರ ಅದು. ದಿನಾ ಕೇಳಿಸ್ಕೊಳ್ತಾ ನಿಮ್ಮ ಮುಖದ ಮೇಲೆ ಒಂದು ಒಳ್ಳೆಯ ತೇಜಸ್ಸು ಬರ್ತದೆ. ಆ ತೇಜಸ್ಸಿನಿಂದ ಎಲ್ಲರೂ ಜನಾಕರ್ಷಣೀಯವಾಗಿ ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಯಾರು ನಿಮ್ಮ ಜೊತೆ ಜಗಳ ಮಾಡೋಕ್ಕೆ ಬರಲ್ಲ, ಬಂದವರು ಕೂಡ ಸಮಾಧಾನವಾಗಿ ಹೋಗ್ಬಿಡ್ತಾರೆ. ಯಾಕೆಂದರೆ ಐಕ್ಯಮತ್ಯ ಮಂತ್ರದ ಪ್ರಭಾವ. ಈ ವಿಶೇಷವಾದ ಪ್ರಭಾವ ಇನ್ನೂ ದೀರ್ಘಕಾಲವಾಗಿರಬೇಕು ನಿಮಗೆ ಅನ್ನುವ ಕಾರಣದಿಂದಲೇ ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ವಿಶೇಷ ಪರಿಹಾರ ಏನಪ್ಪಾ ಅಂದರೆ, ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಐಕ್ಯಮತ್ಯ ಮಂತ್ರದಿಂದ ಹೋಮ.
ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಇವತ್ತಲ್ವಾ. ಇದರಲ್ಲಿ ಆ ಹೋಮದ ಶಕ್ತಿ, ಹೋಮದ ಭಸ್ಮ, ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ, ಅಭಿಮಂತ್ರಿತ ಮಾಡಿ ಕೊಡ್ತಕ್ಕಂಥದ್ದು. ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ಕುತ್ತಿಗೆಯಲ್ಲಾಗಿರಬಹುದು, ಬಲಗಡೆ ಕೈನ ತೋಳಲ್ಲಾಗಿರಬಹುದು, ಧಾರಣೆ ಮಾಡಿಕೊಂಡ್ರೆ ಸಾಕು. ಐಕ್ಯವತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೆಯಲ್ಲಿರುತ್ತೆ, ಆ ಒಂದು ತಾಯ್ತ ನಿಮ್ಮ ಕುತ್ತಿಗೆಯಲ್ಲಿರ್ತದೆ. ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ. ಏನಾದರೂ ಮಾಟಮಂತ್ರದಿಂದ, ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ? ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಆದ್ದರಿಂದ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ. ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು. ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ, ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ, ನೀವು ಹಿಂದೆ ಯಾವಾಗಾರು ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ, ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ, ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ, ಅಂದರೆ ಅಲ್ಲಿ ಇಟ್ಟುಬಿಟ್ಟು ಬಂದ್ಬಿಡಿ. ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ಕೊಡ್ತೀವಲ್ಲ, ಇದನ್ನು ದೇವರ ಮೇಲೆ ಮತ್ತೆ ಇಡಿ, ರೀಪ್ಲೇಸ್ ಮಾಡಿ, ಹಳೆದು ತೆಗೆದು ಹೊಸದಿಡಿ, ಇಟ್ಟು ಇದು ಮಾಡಿ. ಇಲ್ಲ ಫಸ್ಟ್ ಟೈಮ್ ಮಾಡ್ತೀರಂದರೆ ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ, ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ನಿಮ್ಮ ದೇವರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಸಾಕು. ಯಾಕೆ? ಈ ದೃಷ್ಟಿ ದೋಷ, ಮಾಟಮಂತ್ರ, ಶತ್ರುಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದರೆ ಇದು ಅದನ್ನು ಪರಿಹಾರ ಮಾಡುತ್ತೆ ಈ ತ್ರಿಶೂಲ. ಹಾಗೂ ಆ ಒಂದು ತಾಯಿತ ನಾನು ಕೊಡ್ತಕ್ಕಂಥದ್ದು, ಅದನ್ನು ಕಟ್ಕೊಳ್ಳೋದ್ರಿಂದ, ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತ್ರಣೆ ಆಗಿರುತ್ತೆ. ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡ್ಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲ, ನಾವೇನಾದ್ರು ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗಿ ದಂಪತಿಗಳ ಜಗಳ ಮನಸ್ತಾಪಗಳಾಗ್ತಾ ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದರ ಜೊತೆಗೆ ಐಕ್ಯಮತ್ಯ ಮಂತ್ರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ. ಗಂಡ ಹೆಂಡತಿ ಇಬ್ಬರು ಧಾರಣೆ ಮಾಡ್ಕೊಳ್ಬೋದು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅನ್ನುವಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ಲಿ ಅನ್ನುವಂತಹ ಕಾರಣದಿಂದ, ಆಯ್ತಲ್ವಾ. ಅದ್ರ ಜೊತೆಗೆ ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ದಿವಸ ಇದೆಲ್ಲ ಹೋಮಗಳು ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ. ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಓಂ ಸಂ ಸಮಿದ್ಯುವಸೆ ವೃಷನ್ನಗ್ನೇ ವಿಶ್ವಾನ್ಯರ್ಯ ಇಳಸ್ಪದೆ ಸಮಿಧ್ಯಸೆ ಸ ನೋ ವಸೂನ್ಯಾಭರ ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ದೇವಾ ಭಾಗೈ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೆ ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಃ ಸಹ ಚಿತ್ತಮೇಷಾಂ ಸಮಾನಂ ಮಂತ್ರಮಭಿಮಂತ್ರಯೇವ ಸಮಾನೇನ ವೋ ಹವಿಷಾ ಜುಹೋಮಿ ಸಮಾನೀವ ಆಕೂತಿಃ ಸಮಾನಾ ಹೃದಯಾನಿ ವಹ ಸಮಾನಮಸ್ತು ವೋ ಮನೋ ಯಥಾ ವಸ್ಸು ಸಹಾಸತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.